ತೋಟದ ತಗೋಬೇಕು ಅಂತಂದಲ್ಲ, ಬಂದೆ ಮನೆ ಹತ್ರಗೆ ಗಾಡಿ ಎತ್ಕೊಂಡು ಹೋಗೋಣ ಅಂತ. ಅಮ್ಮ ಏನೋ ಚಪಾತಿ ಏನೋ ಮಾಡ್ತಾ ಇದ್ದಂಗೆ ಅವರೇ. ನಾನು ಮತ್ತೆ ತಿಂತೀನಿ ಅಂತ ಹೇಳಿದೆ. ಹೋಗೋಣ ಬನ್ನಿ ತೋಟದ ಹತ್ರಗೆ. ಅಪ್ಪ ಏನೋ ಗಾಡಿ ಎತ್ಕೊಂಡು ಹೋಗೋರೆ. ಇನ್ನೊಂದು ಗಾಡಿಗೂ ಕೆಟ್ಟೆ ಹೋಯ್ತೆ ಸ್ಕೂಟಿ. ಬರ್ರಿ ಹಂಗೆ ಹೋಗಿ ನೋಡ್ಕೊಂಬರೋಣ, ಇಲ್ಲಾಂದರೆ ಬೈತಾರೆ ಬೆಳಗ್ಗೆ ತೋಟದ ಹತ್ರ ಹೋಗಿರೋ ಏನೋ ಸಟಕ್ ಬಿದ್ದಿದ್ದ ಅದು ಇದು ಅಂತ. ನೋಡಿ ಹಂಗೆ ತೋಟದ ಹತ್ರ ಹೋಗ್ತಾ ಇದ್ದೀನಿ. ಗಾಡಿ ಇಲ್ಲ ಅಂದರೆ ಇದೊಂದು ಅವಸ್ಥೆ ಗುರು. ಬೇಗ ಹೋಗಿಲ್ಲ ಅಂದರೆ ಬೈತಾರೆ. ನಡ್ಕೊಂಬರ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಏನು ಮಾಡ್ತಿದ್ದೆ ಇಷ್ಟೊತ್ತು ಅದು ಇದು ಅಂತ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ತಂದೆ ತಾಯಿ ಅಂದಮೇಲೆ ಬೈತಾ ಇರ್ತಾರೆ, ಬೈಸ್ಕೊತಾ ಇರಬೇಕು. ನಮ್ಮ ಒಳ್ಳೆಯದಕ್ಕೆ ಬೈತಾರೆ. ನಮ್ಮ ಒಳ್ಳೆಯದಕ್ಕೆ ಬೈತಾರೆ. ಗಾಡಿ ಇಲ್ಲ ಅಂದರೆ ಇದೊಂದು ಕಷ್ಟ, ನಡ್ಕೊಂಡು ಹೋಗ್ಬೇಕು, ಲೇಟ್ ಆಗುತ್ತೆ ಅಂತ ಅಂತಾರೆ. ವಿಡಿಯೋ ತುಂಬ ಲಾಂಗ್ ಆಗ್ತಿದೆ ಅಂತ ಯಾರು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ದಯವಿಟ್ಟು ನಮ್ಮ ಕರ್ನಾಟಕ ಜನತೆಯಿಂದ ಎಲ್ಲ ಕಡೆಯಿಂದನೂ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಂಥವ್ರ ಸಪೋರ್ಟ್ ಇದ್ದರೆ ಇನ್ನೂ ಡೈಲಿ ತುಂಬ ವ್ಲಾಗ್ಸ್ ಮಾಡಾಕ್ತಿರ್ತೀನಿ. ಇನ್ನು ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ. ತುಂಬ ನೋಡೋದಿದೆ. ನೀವು ಲೈಫಲ್ಲಿ ಎಷ್ಟು ನೋಡಿದ್ರೂ ಇನ್ನೂ ತುಂಬ ನೋಡೋದಿರ್ತದೆ. ಅದಕ್ಕೋಸ್ಕರ ದಯವಿಟ್ಟು ಸಪೋರ್ಟ್ ಬೇಕು ಎಲ್ಲರ ಕಡೆಯಿಂದ. ನೋಡಿ, ಯಾವಾಗಲೇ ಗಾಡಿ ಏನೋ ಲೋಡ್ ಆದಂಗೆ ಐತೆ, ಹೋಗ್ತಾ ಇದೆ. ಇಲ್ಲಿ ಯಾರೋ ಬೇರೆಯವ್ರು ಹಾಕಿದ್ದಾರೆ, ಅವ್ರದ್ದು ಜೋಳನೇ. ಇವತ್ತು ನಾವು ಅಪ್ಪನ ಹತ್ರ ಬೈಸ್ಕೊಬೋದು ನಾನು. ಗಾಡಿ ಲೋಡಾಗಿ ಹೋಗ್ತಾ ಇದೆ ಆಲ್ರೆಡಿ ಅಶೋಕ್ ಲೇಲ್ಯಾಂಡು. ನೋಡೋಣ ಬನ್ನಿ ಏನಂತಾರೆ ಅಂತ. ನೋಡಿ, ಉಡ್ಡೆ ಖಾಲಿ ಆಗೈತೆ ಆಲ್ರೆಡಿ. ಆವಾಗಲೇ ಇಲ್ಲಿ ತುಂಬಿಸ್ಕೊಂಡು ಹೋಗಿರೋದು ಇಲ್ಲಿಂದ ಗಾಡಿ ಹೋದಾಗ. ಏನಾಯ್ತಪ್ಪ? ಹಾಂ ಏಮದಿ ಹಾಂ ಅಂತಾವೆ. ಏನು ಸಮಾಚಾರಮ್ಮ? ಹಾಂ ನೋಡಿ ಮುಗಿಸೋರೆ. ಅಲ್ಲಿ ಹೋಗೋಣ ಬನ್ನಿ. ನಮ್ಮ ತಂದೆಯವ್ರವ್ರೆ